ಇನ್ಸೈಡು ಸ್ಟಿಚಿಂಗ್ ಕಾಣದ ಹಾಗೆ ಒಳಗಡೆಯಿಂದ ಫಿನಿಶಿಂಗ್ V&W ಆಕಾರದಲ್ಲಿ ಮಾರ್ಕಿಂಗ್ ಮಾಡಿ. ಮಾರ್ಕಿಂಗ್ ಮಾಡಾದ್ಮೇಲೆ ಪ್ರಿನ್ಸಸ್ ಶೇಪ್ ಡಿಸೈನ್ ಬರುತ್ತೆ. W ಶೇಪಲ್ಲಿ ಮಾರ್ಕಿಂಗ್ ತೊಗೊಳ್ಳಿ. ಮಾರ್ಕಿಂಗ್ ಆದಾದಮೇಲೆ ಬ್ಲೌಸ್ ಪೀಸ್ನ ಅದೇ ಸೇಮ್ ಮೆಜರ್ಮೆಂಟ್ಗೆ ಕಟಿಂಗ್ ಮಾಡ್ಕೊಳ್ಳಿ. ನೆಕ್ ಡಿಸೈನ್ ಇದು ನಾನು ಸ್ಟಾರ್ ವಿ ನೆಕ್ನ ಕೊಟ್ಟಿದ್ದೀನಿ. ಬ್ಲೌಸ್ ಪೀಸ್ನ ಮಾರ್ಕಿಂಗ್ ಕಟಿಂಗ್ ಮಾಡಿರ್ತೀವಲ್ಲ ಲೈನಿಂಗ್ ಪೀಸು, ಹಾಗೆಯೇ ಸೇಮ್ ಮೆಥಡಲ್ಲೇ ಬ್ಲೌಸ್ ಪೀಸು ಕಟ್ ಮಾಡ್ಕೊಳ್ಳಿ. ಫಸ್ಟು ಲೈನಿಂಗ್ನ ಇನ್ಸೈಡ್ ಒಳಗಡೆ ಸೈಡ್ ಹೋಗುತ್ತಲ್ಲ ಆ ಸೈಡಲ್ಲಿ ಸ್ಟಿಚ್ನ ಮಾಡ್ಕೋಬೇಕು. ನೋಡಿ, ನನಗೆ ಟೆನ್ಷನ್ ಮಾರ್ಜಿನ್ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪಲ್ಲಿ ಸ್ಟಿಚಿಂಗ್ನ ಕೊಟ್ಟಿದ್ದೀನಿ. ಹಾಗೆ ಚೆಸ್ಟ್ ನಿಮಗೆ ಶೇಪ್ ಎಷ್ಟು ಬೇಕೋ ಅದನ್ನ ಮೆಜರ್ಮೆಂಟ್ನ ತೊಗೊಂಡು ಮಾರ್ಕಿಂಗ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡು ಆ ಶೇಪಲ್ಲಿ ಸ್ಟಿಚ್ನ ಮಾಡ್ಕೊಳ್ಳಿ. ನೋಡಿ, ಈ ಥರ ಲೈನಿಂಗ್ನ ಫಸ್ಟು ಸ್ಟಿಚಿಂಗು ಇನ್ಸೈಡು, ಹಾಗೆ ಒಳಗಡೆ ಸೈಡ್ ಹೋಗೋ ರೀತಿ ಬ್ಲೌಸ್ ಪೀಸ್ನು ಸಹ ಅದೇ ರೀತಿ ಸ್ಟಿಚ್ನ ಮಾಡ್ಕೊಳ್ಳಿ. ವಿ ಶೇಪಲ್ಲಿ ಕ್ರಾಸಲ್ಲಿ ಸ್ಟಿಚಿಂಗ್ ಬರಲಿ. ನೋಡಿ, ಈ ಥರ ಡಿಸೈನ್ ಬರುತ್ತೆ. ಫಿನಿಶಿಂಗ್ ಆದ ನಂತರ ಹೆಚ್ಚಿನ ಡಿಸೈನ್ ವೀಡಿಯೋಸ್ಗಳು ಬೇಕು ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.